بسم الله الرحمن الرحيم بسم الله الرحمن الرحيم ومن أحسن قولا ممن دعا إلى الله وعمل صالحا وقال إنني من المسلمين. السلام عليكم ورحمة الله وبركاته. الحمد لله رب العالمين، الصلاة والسلام على أشرف المرسلين وعلى آله وصحبه أجمعين، أما بعد. اللهم صل على محمد وعلى آل محمد كما صليت على إبراهيم وعلى آل إبراهيم. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. ಆದರಣೀಯರಾದ ಕರ್ನಾಟಕ ಸಲಫಿ ಫೌಂಡೇಶನ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳೇ, ಅತಿಥಿಗಳಾದ ಅಲಿ ಉಮರ್, ಅಬ್ದುಶಕೂರ್, ಮೊಹಮ್ಮದ್ ಮುಬೀನ್ ಸುಳ್ಯ ಮತ್ತು ನೆರೆದಂಥ ಎಲ್ಲ ಸತ್ಯವಿಶ್ವಾಸಿ ವಿಶ್ವಾಸಿನಿಯರೇ, ಮಾನವ ಕುಲ ಭೂಮಿಯಲ್ಲಿ ಉದ್ಭವಗೊಂಡಾಗ ಅಂದಿನಿಂದಲೇ ಪವಿತ್ರ ಇಸ್ಲಾಂ ಭೂಮಿಯಲ್ಲಿ ಆವಿರ್ಭಾವಗೊಳ್ಳುತ್ತದೆ. ಇತಿಹಾಸ ತಜ್ಞರ ಪ್ರಕಾರ ಸುಮಾರು 12,000 ವರ್ಷಗಳ ಹಿಂದೆ ಆದಿಮಾನವ ಮನುಷ್ಯ ಕುಲದ ಪಿತಾಮಹ ಹಜರತ್ ಆದಮ್ ನಬಿ ಅಲೈಹಿಸ್ಸಲಾಂ ಅವರ ಉದ್ಭವದ ಮೊದಲುಗೊಂಡು ಇಸ್ಲಾಂ ಅವರ ಮೂಲಕ ಜಗತ್ತಿಗೆ ಪರಿಚಯಿಸಲ್ಪಡುತ್ತದೆ. ಅಂದಿನಿಂದ ಅಲ್ಲಾಹನ ಈ ಪವಿತ್ರವಾದ ದೀನನ್ನು ಮಾನವ ಜಗತ್ತಿಗೆ, ಜನಹೃದಯಗಳಿಗೆ ತಲುಪಿಸಲಿಕ್ಕಾಗಿ ಕಾಲಾನುಕಾಲಕ್ಕೆ ಅಲ್ಲಾಹು ತನ್ನ ಪ್ರವಾದಿಗಳನ್ನು, ಸಂದೇಶವಾಹಕರನ್ನು ಭೂಮಿಯ ಮೇಲೆ ನಿಯೋಗಿಸುತ್ತಾನೆ. ಹಜರತ್ ನೂಹ್ ನಬಿ ಅಲೈಹಿಸ್ಸಲಾಂ ಅವರ ಕಾಲದವರೆಗೆ ಜಗತ್ತಿನಲ್ಲಿ ಇಸ್ಲಾಂ ಶಿರ್ಕ್ ಬಿದ್ಅತ್ಗಳಿಲ್ಲದ ಪೂರ್ಣವಾದ ತೌಹೀದಿನ ದೀನಾಗಿ ಮಾನವರು ಆಚರಿಸ್ತಿದ್ರು. ಆ ಬಳಿಕ ಇಸ್ಲಾಮಿನಲ್ಲಿ ಶಿರ್ಕ್ ಬಿದ್ಅತ್ಗಳು ಕವಲೊಡೆಯುತ್ತವೆ. ಪೌರೋಹಿತ್ಯ ಅಂದರೆ ಅರ್ಥಾತ್ ಮುಸ್ಲಿಯಾರ್ಗಳು, ತಂಗಳುಗಳು, ಖೋಜಾಗಳು, ಬೀವಿಗಳು, ಬಾವಾಗಳು, ಇಂಥ ಪುರೋಹಿತ ವರ್ಗ ಇಸ್ಲಾಮಿನಲ್ಲಿ ಬಹುದೇವತ್ವವನ್ನು ತುರುಕಿ ಇಸ್ಲಾಮನ್ನು ವಿಕಲಗೊಳಿಸಲಿಕ್ಕೆ ಹರಸಾಹಸ ಪಡ್ತಾರೆ. ಆ ಸಂದರ್ಭದಲ್ಲಿ ಇಸ್ಲಾಮಿನ ನೈಜತೆಯನ್ನು, ಒರಿಜಿನಾಲಿಟಿಯನ್ನು ಪ್ರತಿಪಾದಿಸಲಿಕ್ಕಾಗಿ ಅಲ್ಲಾಹು ಪ್ರವಾದಿ ನೂಹ್ ಅಲೈಹಿಸ್ಸಲಾಂರನ್ನು ರಸೂಲಾಗಿ, ಸಂದೇಶವಾಹಕರಾಗಿ ನಿಯೋಗಿಸುತ್ತಾನೆ. ಹೀಗೆ ಆ ಕಾಲದಲ್ಲೇ ದರ್ಗಾ ಸಂಪ್ರದಾಯ ಪ್ರಾರಂಭ ಆಗುತ್ತದೆ. ಮಹಾತ್ಮರ ಖಬರ್ಗಳನ್ನು ಆರಾಧನಾ ವಸ್ತುಗಳಾಗಿ ಸ್ವೀಕರಿಸಿಕೊಂಡು ಜನ ಶಿರ್ಕನ್ನು ಪ್ರಾರಂಭಿಸ್ತಾರೆ. ಅಂದು ಜಗತ್ತಿನಲ್ಲಿದ್ದವರೆಲ್ಲರೂ ಮುಸ್ಲಿಮರೇ, ಹಿಂದೂಗಳಿರಲಿಲ್ಲ, ಕ್ರೈಸ್ತರಿರಲಿಲ್ಲ,
ಜೂದರಿರಲಿಲ್ಲ, ಮುಸ್ಲಿಮರು ಮಾತ್ರ. ಶಿರ್ಕನ್ನು ಪ್ರಾರಂಭಿಸಿದವರು ಯಾರು? ಅಂದಿನ ಮುಸ್ಲಿಮರೇ, ಪೌರೋಹಿತ್ಯದ ದುರ್ಬೋಧನೆಯಿಂದ. ಈ ರೀತಿ ಕಾಲಕಾಲಕ್ಕೆ ಇಸ್ಲಾಮನ್ನು ವಿಕಲಗೊಳಿಸಿ ತೌಹೀದಿನ ಆ ಮಧುರ ಧ್ವನಿಯನ್ನು ಅಡಗಿಸಲಿಕ್ಕಾಗಿ ಪೌರೋಹಿತ್ಯ ವಿವಿಧ ರೂಪದಲ್ಲಿ ಶಿರ್ಕನ್ನು ತುರುಕಿ ಬಿಕ್ಕೃತ ಇಸ್ಲಾಮಿನ ಚಿತ್ರಣವನ್ನು ಜನತೆ ಮುಂದಿಡ್ತಾರೆ. ಕೊನೆಯದಾಗಿ ಪ್ರವಾದಿ ಶೃಂಖಲೆಯ ಕೊನೆಯ ಕೊಂಡಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಮಿನ ಪೂರ್ಣ ರೂಪವನ್ನು ಜಗತ್ತಿಗೆ ಸಾದರಪಡಿಸಿ ಶಿರ್ಕ್ ಬಿದ್ಅತ್ತುಗಳನ್ನು ಬೇರ್ಪಡಿಸಿ ಇಸ್ಲಾಮಿನ ನೈಜತೆಯನ್ನು ಪ್ರತಿಪಾದಿಸ್ತಾರೆ. ಹೀಗೆ ಆ ಪರಂಪರೆ, ಪ್ರವಾದಿತ್ವದ ಪರಂಪರೆ ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಅಲ್ಲಿಂದ ಆ ಜವಾಬ್ದಾರಿ ದೌತ್ಯ ನಿರ್ವಹಣೆಯ ಅಥವಾ ದಾವತ್ತಿನ ಪ್ರವಾದಿ ದೌತ್ಯದ ಮುಂದುವರಿದ ಭಾಗವಾಗಿ ಸತ್ಯವಿಶ್ವಾಸಿಗಳು ಆ ದೌತ್ಯವನ್ನು ವಹಿಸ್ಕೊಳ್ತಾರೆ. ನಾವೆಲ್ಲ ಅಲ್ಹಮ್ದುಲಿಲ್ಲಾ ಆ ಪರಂಪರೆಯ ಖಣ್ಣಿಗಳು, ಆ ಪರಂಪರೆಯ ಕೊಂಡಿಗಳು ನಾವೆಲ್ಲ. ಇಸ್ಲಾಮಿನ ಪರಮ ಪ್ರಧಾನವಾದಂಥ ತತ್ವ ಸಿದ್ಧಾಂತವಾಗಿರುವಂಥ ತೌಹೀದ್, ಏಕದೇವಾರಾಧನೆ, ಈ ಸಿದ್ಧಾಂತವನ್ನು ಭೂಮಿಯಲ್ಲಿ ಪ್ರಚಾರ ಮಾಡಲಿಕ್ಕೆ ಎಂದು ಪ್ರವಾದಿಗಳು ಬಿಟ್ಟು ಹೋದಂಥ ಆ ಕಾರ್ಯವನ್ನು ವಹಿಸಿಕೊಂಡವರು ನಾವು ನೀವೆಲ್ಲರೂ ಆಗಿದ್ದೀರಿ. ಅಲ್ಹಮ್ದುಲಿಲ್ಲಾ, ಅಲ್ಲಾಹನ ಮಹತ್ತಾದ ಒಂದು ಅನುಗ್ರಹ ನಮಗೆ. ನಾವು ಈ ಕಾಲದಲ್ಲಿ, ಪ್ರಸ್ತುತ ಈ ಶತಮಾನದಲ್ಲಿ ಇಸ್ಲಾಂ ಎಷ್ಟು ವಿಕೃತಗೊಂಡಿದೆ ಎಂಬುದರ ಬಗ್ಗೆ ತಮಗೆ ಹೆಚ್ಚಿನವರಿಗೆ ತಿಳಿದಿರ್ಬೋದು. ಇಸ್ಲಾಂ ಅನ್ಯಮತೀಯರ ಮಧ್ಯೆ ಒಂದು ದರ್ಗಾರಾಧನೆಯ ಅಥವಾ ಕಬರ್ ಪೂಜಾ ಧರ್ಮವಾಗಿ ಪರಿಚಯಿಸಲ್ಪಡುತ್ತಿದೆ. ಅದೇ ರೀತಿ ಪ್ರವಾದಿಗಳಲ್ಲಿ ಪ್ರಾರ್ಥಿಸುವಂಥ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ನೇರವಾಗಿ ಪ್ರಾರ್ಥಿಸುವಂಥ ಮೌಲೀದ್ಗಳು, ಮೊಹಿದೀನ್ ಶೇಖರಂತಹ ಔಲಿಯಾಗಳಲ್ಲಿ ನೇರವಾಗಿ ಪ್ರಾರ್ಥಿಸುವಂಥ ಕುತುಬಿಯತ್ ರಾತಿಬು ಇತ್ಯಾದಿಗಳು. ಅದೇ ರೀತಿ ಯಾರೋ ಎಂದೋ ಸತ್ತು ಮಣ್ಣಾಗಿ ಹೋದಂಥ ಖಬರ್ಗಳನ್ನು ಸಿಂಗರಿಸಿ ಆ ಖಬರ್ಗಳಲ್ಲೇ ನೇರ್ಚೆ ನೈವೇದ್ಯಗಳನ್ನು ಸಮರ್ಪಿಸಿ ಖಬರ್ಗಳಲ್ಲೇ ಪ್ರಾರ್ಥಿಸುವುದು, ಖಬರ್ಗಳಿಗೆ ಸುಜೂದ್ ಮಾಡುವಂಥ ಕಾರ್ಯ ಇಸ್ಲಾಮಿನ ಹೆಸರಲ್ಲಿ ಇನ್ನು ನಡೀತಾ ಇದೆ. ನಾವು ಕರ್ನಾಟಕದವರು, ಹೆಚ್ಚಿನವರು ಕರ್ನಾಟಕದ ಉದ್ದಗಲಕ್ಕೂ ನೀವು ನೋಡಿದರೆ ATM ಬೂತಿಗಳಂತೆ ದರ್ಗಾಗಳು ಕಾಣ್ತಾಯಿದೆ. ಸತ್ತು ಹೋದ, ಎಂದೋ ಮಣ್ಣಾಗಿ ಹೋದಂಥ ಯಾರೋ, ಅನೇಕ ದರ್ಗಾಗಳಲ್ಲಿ ಜನವೇ ಇಲ್ಲ. ಕೆಲವು ದರ್ಗಾಗಳಲ್ಲಿ ಬೆರಳು, ಕೆಲವು ದರ್ಗಾಗಳಲ್ಲಿ ಕಾಲು, ಕೈ, ಚಪ್ಪಲಿ ಹೊತ್ತು ಕೂಡ ದರ್ಗಾ ಮಾಡಿದೆ. ಹಿಂದೂಗಳ ಗೋರಿಗಳನ್ನು ಕೂಡ ದರ್ಗಾ ಮಾಡಿ ಪೂಜಿಸುತ್ತಾರೆ. ಉತ್ತರ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಹಿಂದೂಗಳು ಯಾರು, ಮುಸ್ಲಿಮರು ಯಾರು ಅಂತ ಗೊತ್ತಾಗೋದಿಲ್ಲ. ಮುಸ್ಲಿಮರ ಮನೆಯಲ್ಲಿ ದೀಪಾವಳಿ ಇದೆ, ಗಣಪತಿ ಪೂಜೆ ಇದೆ. ಅದೇ ರೀತಿ ಅವರು ಕೂಡ ಹಿಂದೂಗಳು ಮೊಹರಂ ಆಚರಣೆ ಮಾಡ್ತಾರೆ. ಈ ರೀತಿ ಇಸ್ಲಾಮಿನ ಒಂದು ವಿಕೃತ ರೂಪ ನಮ್ಮ ಮುಂದೆ ಕಾಣ್ತಾ ಇದೆ. ಈ ಒಂದು ದುರಾವಸ್ಥೆಯನ್ನು ಕಂಡು ಅನ್ಯಮತೀಯರು, ಇದು ಬಹುಶಃ ಈ ದರ್ಗಾ ಪೂಜೆಗಳು ಇಸ್ಲಾಮಿನ ಒಂದು ಪ್ರಧಾನ ಆರಾಧನಕ್ಕೆ ಸಂಪ್ರದಾಯ ಆಗಿರಬೇಕು ಅಂತೇಳಿ ಭಾವಿಸುವಂಥ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ. ಮುಸ್ಲಿಂ ಎಂದು ಹೇಳುವಂಥ, ಮುಸ್ಲಿಂ ಎಂಬ ಪದದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲರೂ, ಮೆಜಾರಿಟಿ ಜನರು ಕೂಡ ಮುಸ್ಲಿಂ ನಾಮಧಾರಿಗಳು ಈ ಒಂದು ಸಂಪ್ರದಾಯಕ್ಕೆ ಅಂಟಿಕೊಂಡು ಅಲ್ಲಾಹನನ್ನೇ ಮರೆತು ಬರೇ ದರ್ಗಾವನ್ನೇ ದೇವರುಗಳನ್ನಾಗಿ ಮಾಡಿಟ್ಟುಕೊಂಡು ಪೂಜಿಸ್ತಾ ಮುಸ್ಲಿಂ ನಾಮಧಾರಿಗಳಾಗಿ
ಕೋಮು ಶಕ್ತಿಗಳ ಮರ್ದನಕ್ಕೆ ಈಡಾಗುತ್ತಿರುವಂಥ ಯಾತನೀಯವಾದಂಥ ಒಂದು ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ದುರಾವಸ್ಥೆಯನ್ನು ಹೋಗಲಾಡಿಸಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಯಾರು ತೌಹೀದ್ ಅಥವಾ ಏಕದೇವ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಇತರರಿಗೆ ತಲುಪಿಸುವಂಥ ಜವಾಬ್ದಾರಿ ಹೊತ್ತುಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಿರುವಂಥ ನೀವು ಈ ಒಂದು ದುರಾವಸ್ಥೆಯ ವಿರುದ್ಧ ದನಿ ಎತ್ತಬೇಕಾದಂಥ ಅಗತ್ಯ ಇದೆ. ಜನರಿಗೆ ಇಸ್ಲಾಮಿನ ನೈಜ ರೂಪವನ್ನು ಅನಾವರಣಗೊಳಿಸಿ ತೋರಿಸುವಂಥ ಅಗತ್ಯ ಇದೆ. ಈ ಕೆಲಸ ನಮ್ಮಿಂದ ಆಗಬೇಕು. ಯಾಕೆಂದರೆ ಅಲ್ಲಾಹ್ ಹೇಳ್ತಾನೆ, ಕಾಲದ ಆಣೆ ಹಾಕಿ ಅಲ್ಲಾಹ್ ಹೇಳ್ತಾನೆ, ಮಾನವರೆಲ್ಲರೂ ನಷ್ಟದಲ್ಲಿದ್ದಾರೆ. ಸತ್ಯವನ್ನು ಸ್ವೀಕರಿಸಿ ಸತ್ಕರ್ಮಗಳನ್ನು ಪಾಲಿಸಿ ಪರಸ್ಪರ ಸತ್ಯ ಮತ್ತು ಸಹನೆಯ ಉಪದೇಶ ಮಾಡುವವರ ಹೊರತು ಇತರ ಎಲ್ಲರೂ ನಷ್ಟದಲ್ಲಿದ್ದಾರೆ ಅಂತ ಅಲ್ಲಾಹ್ ಹೇಳ್ತಾನೆ. ಈ ಒಂದು ನಷ್ಟದಲ್ಲಿರುವಂಥ ಈ ಸಮುದಾಯಗಳನ್ನು ಕಾಪಾಡುವಂಥ ಅಥವಾ ಆ ನಷ್ಟದಿಂದ ಪಾರುಗೊಳಿಸುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ನಾವು ಕರ್ನಾಟಕದ ವಿವಿಧ ಕಡೆಗಳ ಜನರು ನಾವಿಲ್ಲಿದ್ದೇವೆ. ಅನೇಕ ಘಟ್ಟದ ಮೇಲೆಲ್ಲ ತಮಗೆ ಗೊತ್ತಿರ್ಬೋದು. ಆ ಕಡೆಯ ಜನರಿದ್ದರೆ ಇಸ್ಲಾಂ ಏನೆಂದು ಅವರಿಗೆ ಗೊತ್ತಿಲ್ಲ. ಬರೀ ದರ್ಗಕ್ಕಾಗಿ ಹೋರಾಟ ಚಿಕ್ಕಮಗಳೂರಿನಲ್ಲಿ ತಮಗೆ ಗೊತ್ತಿರ್ಬೋದು. ಎಷ್ಟೋ ವರ್ಷ ಆಯಿತು, ಲಕ್ಷ ಕೋಟಿಗಟ್ಟಲೆ ರೂಪಾಯಿ ಅದಕ್ಕಾಗಿ ಸರ್ಕಾರಕ್ಕೆ ನಷ್ಟ ಆಗುತ್ತದೆ. ಅದೆಷ್ಟೋ ಮಂದಿ ರಕ್ತ ಹರಿಸಿದರು, ಎಷ್ಟೋ ಮಂದಿ ಸತ್ತು ಹೋದರು. ಈ ರೀತಿ ಈ ಸತ್ಯವನ್ನು ಹೇಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಹೇಳದೇ ಇದ್ದರೆ ಅಲ್ಲಾಹು ನಮ್ಮನ್ನು ಬಿಡಲಿಕ್ಕಿಲ್ಲ. ನಮ್ಮನ್ನು ತೊಳೆದು ಭೂಮಿಯೊಳಗೆ ತಳ್ಳಿ ಹೂತಾಕಿ ಇನ್ನೊಂದು ಜನಾಂಗವನ್ನು ಮೇಲೆ ತರ್ತಾನೆ. ಈ ಒಂದು ದುಸ್ಥಿತಿಯ ಬಗ್ಗೆ ನಾವು ಚಿಂತಿಸಿಕೊಂಡು ಇನ್ಶಾ ಅಲ್ಲಾ ಕರ್ನಾಟಕದ ಉದ್ದಗಲಕ್ಕೂ ಈ ತೌಹೀದನ ಯಾತ್ರೆ ಆರಂಭಿಸಬೇಕಾಗಿದೆ. ಕರ್ನಾಟಕದ ದಕ್ಷಿಣ ಭಾಗದ ಸುಮಾರು 5-6 ಜಿಲ್ಲೆಗಳಲ್ಲಿ ಸೌತ್ ಕರ್ನಾಟಕ ಸೆಲೆಫಿ ಮೂಮೆಂಟ್ ಕಳೆದ 30 ವರ್ಷಗಳಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಅಲ್ಹಮ್ದುಲಿಲ್ಲಾ. ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಇತ್ಯಾದಿ ಜಿಲ್ಲೆಗಳಲ್ಲೆಲ್ಲ ಸೌತ್ ಕರ್ನಾಟಕ ಸೆಲೆಫಿ ಮೂಮೆಂಟ್ ತನ್ನ ಶಾಖೆಗಳನ್ನು ಪ್ರಾರಂಭಿಸಿ ಅಲ್ಲೆಲ್ಲ ದಾವಾ ಸೆಂಟರ್, ಮಸೀದಿ, ಮದ್ರಸೆಗಳನ್ನು ಆರಂಭಿಸಿ ಈ ಕಾರ್ಯವನ್ನು ಮಾಡ್ತಾ ಇದೆ. ಸುಮಾರು 35ಕ್ಕೂ ಮಿಕ್ಕಿ ಮಸೀದಿಗಳು SKSM ಅಧೀನದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಅದೇ ರೀತಿ ಸುಮಾರು 60ರಷ್ಟು ಮದ್ರಸೆಗಳು, ದಾವಾ ಸೆಂಟರ್ಗಳು ಅಷ್ಟೇ ಸಂಖ್ಯೆಯ ಕಾರ್ಯಾಚರಣೆ ಮಾಡ್ತಾ. ಇದರಿಂದಾಗಿ ಈ 5-6 ಜಿಲ್ಲೆಗಳಲ್ಲಿ ಈ ತೌಹೀದಿನ ಒಂದು ಪರಿಮಳ ಜನರಿಗೆ ತಲುಪಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ. ಅಲ್ಹಮ್ದುಲಿಲ್ಲಾ, ಅಲ್ಲಾಹನ ಬಹುದೊಡ್ಡ ಅನುಗ್ರಹದ ಒಂದು ಪ್ರತಿಫಲ ಆಗಿದೆ ಅದು. ಇದಕ್ಕೆ ಈ SKSMಗೆ ಪ್ರೇರಣೆ ಒದಗಿಸಿದ್ದು ಕೇರಳದಲ್ಲಿ 100 ವರ್ಷಗಳ ಹಿಂದೆ ಸ್ಥಾಪನೆಗೊಂಡು ಅತ್ಯಂತ ಯಶಸ್ವಿಯಾಗಿ ದಾವತ್ತಿನ ಚಟುವಟಿಕೆ ನಡೆಸಿರುವಂಥ ಕೇರಳ ನದುತ್ತುಲ್ ಮುಜಾಹಿದೀನ್. ಅದೇ ರೀತಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಜಮಿಯತೆ ಆಲೆ ಹದೀಸ್ ಕಾರ್ಯಾಚರಿಸ್ತಾ ಇದೆ. ಇವನ್ನೆಲ್ಲರೂ ಸೇರಿಕೊಂಡು ನಾವು ಈ ಒಂದು ಕೆಲಸವನ್ನು ಪ್ರಾರಂಭಿಸಬೇಕು. SKSM ಒಂದು ಕಾರ್ಯಕ್ರಮವನ್ನು, ಒಂದು ಅಭಿಯಾನ, ರಾಜ್ಯದಾದ್ಯಂತ ಒಂದು ಅಭಿಯಾನವನ್ನೇ ಇಟ್ಟುಕೊಳ್ಳುವಂಥ ಯೋಜನೆ ಇದೆ ಇನ್ಶಾ ಅಲ್ಲಾ ರಂಜಾನ್ನ ನಂತರ. ಹೇಗೆಂತೇಳಿದರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 30 ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ. 30 ಜಿಲ್ಲಾ ಕೇಂದ್ರಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್, ಸುದ್ದಿಗೋಷ್ಠಿಗಳನ್ನು ಕರೆದು ದಾವತ್ತಿನ ಸಂದೇಶವನ್ನು ಅಲ್ಲಿ ತಲುಪಿಸ, ಆ ರೀತಿ ಮಾಧ್ಯಮಗಳ ಮೂಲಕ, ಚಾನಲ್ಗಳ ಮೂಲಕ, ಪತ್ರಿಕೆಗಳ ಮೂಲಕ ಇತ್ಯಾದಿ ಎಲ್ಲ ಮಾಧ್ಯಮಗಳ ಮೂಲಕ ಜನರಿಗೆ ಇಸ್ಲಾಮಿನ ಸಂದೇಶವನ್ನು ತಲುಪಿಸುವಂಥ ಒಂದು ಅಭಿಯಾನವನ್ನೇ, ಕ್ಯಾಂಪೈನನ್ನೇ ಪ್ರಾರಂಭಿಸುವ ಒಂದು ಯೋಜನೆ ಇನ್ಶಾ ಅಲ್ಲಾ SKSM ಹಮ್ಮಿಕೊಂಡಿದೆ. ಯಾಕೆಂತೇಳಿ ಇದು ಮುಸ್ಲಿಮರಿಗೆ ಮಾತ್ರ ಇರುವಂಥದ್ದು ದೀನ್ ಅಲ್ಲ. ಇದು ಮುಸ್ಲಿಮೇತರಿಗೂ ತಲುಪಿಸಬೇಕಾದಂಥ ಕೆಲಸ ನಮ್ಮ ಮುಂದಿದೆ. ನಾವು ಇದುವರೆಗೆ ಸುಮಾರು ವರ್ಷಗಳ ಹಿಂದಿನವರೆಗೆ ನಾವು ಭಾವಿಸಿದ್ದು ಕುರಾನ್ ಅಂದರೆ ಬೇರೆಗಳ ಅಥವಾ ಮುಸಲ್ಮಾನರ ಒಂದು ಪಿತ್ರಾರ್ಜಿತ ಸ್ವತ್ತು, ದೀನ್ ಅಂದರೆ ನಮ್ಮದೇ, ಬೇರೆ ಯಾರಿಗೆ ಇದರಲ್ಲಿ ಅವಕಾಶ ಇಲ್ಲ, ಈ ರೀತಿ ಇತ್ತು.
SKSM ಅಥವಾ ಜಮಿಯತೆ ಆಲೆ ಹದೀಸ್ ಅಂತಹ ತೌಹೀದಿ ಸಂಘಟನೆಗಳೆಲ್ಲ ಈ ಒಂದು ವಿಶ್ವಾಸವನ್ನು ಹೊಡೆದು ಹಾಕಿ ಇಸ್ಲಾಂ ಎಂದರೆ ಮಾನವ ಕುಲದ ಧರ್ಮ, ಪವಿತ್ರ ಕುರಾನ್ ಅಂದರೆ ಎಲ್ಲ ಮಾನವರ ಗ್ರಂಥ, ಅದರಲ್ಲಿ ಮಾರ್ಗದರ್ಶನ ಇದೆ, ಭೂಲೋಕದಲ್ಲಿ ಪರಲೋಕದಲ್ಲೂ ಈ ಗ್ರಂಥದ ಮೂಲಕ ರಕ್ಷಣೆ ಇದೆ, ಮೋಕ್ಷ ಇದೆ ಎಂದು ಕಲಿಸಿಕೊಂಡ ಸಂಘಟನೆಗಳಾಗಿವೆ ತೌಹೀದಿ ಸಂಘಟನೆಗಳು. ಅಲ್ಹಮ್ದುಲಿಲ್ಲಾಹ್, ಅದು ಅಲ್ಲಾಹನ ಒಂದು ಅನುಗ್ರಹ ನಮಗೆ ಸಿಕ್ಕಿದ್ದು. ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾದಂಥ ಒಂದು ಜವಾಬ್ದಾರಿ ಇನ್ನೂ ಕೂಡ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಈ ತೌಹೀದಿನ ಸಂದೇಶ ತಲುಪಲಿಲ್ಲ. ಆ ತಲುಪದಂಥ ಜಾಗಗಳಿಗೆಲ್ಲ ಹೋಗಿ ಎಷ್ಟು ನಮ್ಮಿಂದ ಸಾಧ್ಯ ಇದೆಯೋ ಅಷ್ಟೆಲ್ಲ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ SKSMನ ನೀವು ಸಪೋರ್ಟ್ ಪಡ್ಕೊಳ್ಳಿ. ಇತರ ಕಡೆಗಳಲ್ಲಿ ಕರ್ನಾಟಕ, ಗೋವಾ, ಜಮಿಯತೆ ಆಲೆ ಹದೀಸ್ನ ಆ ಸಪೋರ್ಟನ್ನು ಪಡೆದುಕೊಳ್ಳಿ. ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಪುಸ್ತಕವನ್ನಾದರೂ ಕೊಟ್ಟು, ಒಂದೊಂದು CD ಕೊಟ್ಟು ಆ ಜನರಿಗೆ, ಅಥವಾ ಮಾತಾಡಲಿಕ್ಕೆ ಯಾರಿಗೆ ತಾಕತ್ತಿದೆ ಅಂಥವರು ಒಬ್ಬೊಬ್ಬರನ್ನು ಕರೆದಾದರೂ ಈ ಒಂದು ಧ್ಯೇಯನನ್ನು ತಲುಪಿಸಬೇಕಾದಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಲಂಡನ್ನಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಸೀದಿಯ ಇಮಾಮ್ ಮತ್ತು ಅವರ ಪುತ್ರ ಇಬ್ಬರು ಪ್ರತಿನಿತ್ಯ ಫಜರ್ ನಮಾಜಿನ ಬಳಿಕ ಮನೆಗೆ ಹೋಗಿ ಒಂದಿಷ್ಟು ಮನೆಗೆ ಒಂದು ದಿನ ಹೋಗೋದು ಅಂತೇಳಿ ಅವರೊಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಒಂದಿಷ್ಟು ಮನೆಗೆ ಹೋಗಿ ಅವರು ಈ ದೀನಿ ಪುಸ್ತಕಗಳನ್ನು ತಲುಪಿಸುವಂಥ ಕಾರ್ಯಕ್ರಮವನ್ನು ನಡೆಸ್ತಾಯಿದ್ರು. ಎಲ್ಲ ದಿನ ಅವರ ಕೆಲಸ ಅದು. ತಂದೆ ಮಗ ಈ ರೀತಿ ಮಾಡ್ತಾಯಿದ್ರು. ಒಂದು ದಿನ ಮಗನ ಕೈಯಲ್ಲಿ ಒಂದು ಪುಸ್ತಕ ಬಾಕಿಯಾಯಿತು. ಆ ಮಗನಿಗೆ ಅದು ತಡೆಯುವುದಿಲ್ಲ. ಈ ಪುಸ್ತಕ ಯಾರಿಗದು ತಲುಪಿಸಬೇಕು ಅಂತೇಳಿ ನಾನು ಹಂಬಲ. ತಂದೆ ಹತ್ರ ಹೇಳ್ತಾನೆ, ಅಪ್ಪ ಒಂದು ಪುಸ್ತಕ ಉಳಿದಿದೆ, ನಾನು ಯಾರಿಗಾದರೂ ಕೊಟ್ಟು ಬರ್ತೇನೆ. ತಂದೆ ಹೇಳ್ತಾರೆ, ಬೇಡ, ಸುತ್ತಾಡಿ ಆಯ್ತಲ್ಲ, ಸುಮಾರು ಸುತ್ತಾಡಿದ್ದೇವಲ್ಲ, ನಿನಗೆ ದಣಿವಾಗಿರ್ಬೋದು, ಬೇಡ, ಇವತ್ತು ನಿಲ್ಲಿಸು, ನಾಳೆ ಬೆಳಿಗ್ಗೆ ಹೋಗುವ. ಇಲ್ಲಪ್ಪ, ಒಂದು ಪುಸ್ತಕದಿಂದ ಯಾರಾದರೂ ಇದಕ್ಕೆ ಇಸ್ಲಾಮನ್ನು ಮನನ ಮಾಡಿದರೆ ಅದು ದೊಡ್ಡ ಒಂದು ಸಂಪತ್ತಾಗುತ್ತದೆ ಅಂತೇಳಿ ಮಗ ಏನು ಮಾಡ್ತಾನೆ, ತಂದೆಯನ್ನು ಬಿಟ್ಟು ತಂದೆಯ ಪರ್ಮಿಷನ್ ಕೇಳಿಕೊಂಡು ಹೋಗ್ತಾನೆ. ಹೋಗಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಬಾಗಿಲು ಹಾಕಿದಂಥ ಒಂದು ಮನೆಗೆ ಬೆಲ್ ಹೊಡಿತಾನೆ. ಸುಮಾರು ಬೆಲ್ ಹೊಡಿತಾನೆ ಆತ. ಬಾಗಿಲು ತೆರೆಯೋರಿಲ್ಲ, ಯಾವ ಉತ್ತರ ಇಲ್ಲ. ಮತ್ತು ಹೊಡಿತಾನೆ. ಹೊಡೆದು ಸಾಕಾಯಿತು. ಬಹುಶಃ ಈ ಮನೆಯಲ್ಲಿ ಯಾರು ಇಲ್ಲ ಅಂತ ಕಾಣ್ತದೆ ಅಂತ ಭಾವಿಸಿಕೊಂಡು ಆತ ಎಳೆದು ಬರ್ತಾನೆ. ಆದರೂ ಮನಸ್ಸು ಕೇಳಿರ, ನೋಡೋಣ, ಇರಲಿಕ್ಕೂ ಸಾಕು, ಯಾಕೆ ಇಲ್ಲ, ಮಲಗಿದ್ದಾರೋ ಬಾತ್ರೂಮ್ನಲ್ಲಿದ್ದಾರೋ ಅಂಥೇಳಿ ಪುನಃ ಹೋಗ್ತಾನವ. ಹೋಗಿ ಪುನಃ ಬೆಲ್ ಒತ್ತಾನೆ. ಎತ್ತಿದಾಗ ಒಂದು ಪ್ರಾಯಸ್ಥ ಸ್ತ್ರೀ, ಮಹಿಳೆ ಮುಂದೆ ಬರ್ತಾರೆ. ಬಾಗಿಲು ತೆರೆದು ಏನು ಅಂತ ಕೇಳ್ತಾರೆ. ಅಮ್ಮ, ಒಂದು ಪುಸ್ತಕ, ಇದು ಓದಿ ಫ್ರೀ ಇರುವಾಗ ಅಂತ ಕೊಡ್ತಾನೆ. ಅದು ತಗೊಂಡು ಆ ತಾಯಿ ತಗೊಳ್ತಾಳೆ. ತಕ್ಕೊಂಡು ಆತ ಕೊಟ್ಟು ಬರ್ತಾನೆ. ಅವತ್ತಿನ ಜವಾಬ್ದಾರಿ ಮುಗಿಸ್ತಾನವ. ಮರುದಿನ ಜುಮಾಕ್ಕೆ ಈ ಹುಡುಗನ ತಂದೆ ಕುತುಬ ಎಲ್ಲ ಕಳೆದು ಯಾರಿಗಾದರೂ ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು ಅಂತೇಳಿ ಜುಮ್ಮಾಕ್ಕೆ ಸೇರಿದ ಜನರೊಡನೆ ಹೇಳ್ತಾರೆ. ಯಾರೂ ಮಾತಾಡಲಿಲ್ಲ. ಮಹಿಳೆಯರ ಕಡೆಯಿಂದ ಒಂದು ಸ್ತ್ರೀ, ನನಗೆ ಮಾತಾಡಲಿಕ್ಕಿದೆ ಅಂತೇಳಿ ಹೇಳ್ತಾಳೆ. ಏನು ಹೇಳಿ? ಆಕೆ ಹೇಳ್ತಾಳೆ, ನಾನೊಂದು ಕ್ರಿಶ್ಚಿಯನ್ ಕುಟುಂಬದ ಮಹಿಳೆ. ನನ್ನ ಗಂಡ ತೀರಿ ಹೋಗಿ ಭಾಳ ವರ್ಷ ಆಯಿತು. ಮಕ್ಕಳಿಲ್ಲ ನನಗೆ. ಯಾರು ನನ್ನನ್ನು ಕೇಳುವವರಿಲ್ಲ. ನನ್ನ ಕುಟುಂಬದವರು ಯಾರೂ ನನ್ನನ್ನು ನೋಡುವುದಿಲ್ಲ. ಇನ್ನು ನನಗೆ ಉಳಿದಿರುವಂಥ ಮಾರ್ಗ ಒಂದೇ, ಆತ್ಮಹತ್ಯೆ ಮಾಡಿಕೊಳ್ತಾನೆ. ಹಾಗೆ ನಾನು ಫ್ಯಾನಿಗೆ ಹಗ್ಗ ಹಾಕಿ ನನ್ನ ಕುತ್ತಿಗೆಯನ್ನು ಒಡ್ಡಿದ್ದೆ. ಅಷ್ಟಾಗ ಈ ಬೆಲ್ ಕೇಳ್ತದೆ ನನಗೆ. ಯಾರೋ ಬಂದು ಬೆಲ್ ಹೊಡಿತಾರೆ. ಮತ್ತು ನಾನು ಬೇಡ, ನಾನು ಸಾಯ್ತೇನೆ ಅಂತೇಳಿ ನಾನು ತೀರ್ಮಾನ ಮಾಡಿ ಹಗ್ಗವನ್ನು ಮತ್ತೆ ಬಿಗಿಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಈ ಬೆಲ್ ಹೊಡೆಯೋದ್ರಲ್ಲಿ ನನಗೆ ತಡಿಲ್ಲ, ಯಾರು ಅಂತೇಳಿ, ಎಂಥ ಉಪದ್ರ ಅಂತ ಹೇಳಿಕೊಂಡು ನಾನು ಹಗ್ಗವನ್ನು ಬೆಚ್ಚಿಸಿ ಬಂದು ಬಾಗಿಲು ತೆರೆದೆ. ಒಬ್ಬ ಹುಡುಗ ಬಂದು ನನಗೊಂದು ಪುಸ್ತಕ ಕೊಟ್ಟ. ಆ ಪುಸ್ತಕ ಓದಿದೆ. ಇಲ್ಲ, ನಾನು ಇದುವರೆಗೆ ಯಾರಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೆ. ನನಗೆ ಜನ ಇದ್ದಾರೆ. ಅಲ್ಲಾಹನ ಕರುಣೆಯ ಬಗ್ಗೆ ನಿರಾಶರಾಗದಿರಿ ಎಂದು ಹೇಳುವಂಥ ಒಂದು ಸೆಂಟೆನ್ಸ್ ನನ್ನ ಮನಸ್ಸು ಪರಿವರ್ತನೆಗೊಂಡಿತು. ನನ್ನನ್ನು ಕೇಳುವವರಿದ್ದಾರೆ. ಇಲ್ಲಿ ಇಲ್ಲದಿರ ನಾಳೆ ಪರಲೋಕದಲ್ಲೂ
ನನ್ನನ್ನು ಕೇಳುವವರಿದ್ದಾರೆ, ನನ್ನನ್ನು ರಕ್ಷಿಸುವವರಿದ್ದಾರೆ, ನನ್ನ ಮೇಲೆ ಕರುಣೆ ತೋರುವ ಜನ ಇದ್ದಾರೆ ಅಂತೇಳಿ ಆದಾಗ ನನ್ನ ಮನಸ್ಸು ಪರಿವರ್ತನೆಗೊಂಡು ನಾನು ಇಸ್ಲಾಂ ಸ್ವೀಕರಿಸಿದೆ. ಅಲ್ಹಮ್ದುಲಿಲ್ಲಾಹ್, ನಾನು ಇವತ್ತು ಈ ಜುಮ್ಮಾಗೆ ಬಂದು ಸೇರಿದ್ದಾನೆ ಅಂತ ಹೇಳುವಾಗ ಆ ಖತೀಬರು ಕೇಳ್ತಾರೆ, ಯಾರು ಆ ಪುಸ್ತಕ ಕೊಟ್ಟವರು? ಆತ ಮಗ ಹೇಳ್ತಾನೆ, ನಾನು ಕೊಟ್ಟು ಬಂದೆ ನಿನ್ನೆ ಉಳಿದಂಥ ಒಂದು ಪುಸ್ತಕ. ಖತೀಬರಿಗೆ ಸಂತೋಷದ ಪಾರವೇ ಇಲ್ಲ. ಮಗನನ್ನು ತಬ್ಬಿಕೊಂಡು ಚುಂಬಿಸ್ತಾರೆ. ಮಗನೇ, ನೀನು ಅತ್ಯಂತ ಮಹತ್ತರವಾದಂಥ ಒಂದು ಕೆಲಸ ಮಾಡಿದೆ. ಜಗತ್ತಿನಲ್ಲಿ ಯಾವುದೂ ಅಲ್ಲದಂಥ ಒಂದು ಸಂಪತ್ತನ್ನು ನೀನು ಗಳಿಸಿದೆ ಅಂತೇಳಿ ಸಂತೋಷದಿಂದ ಆ ಮಗನನ್ನು ತಬ್ಬಿಕೊಳ್ತಾರೆ. ಈ ರೀತಿ ನಮ್ಮ ಪುಸ್ತಕಕ್ಕಾಗಿ, ನಮ್ಮ ಸಿಡಿಗಾಗಿ, ನಮ್ಮ ಮಾತಿಗಾಗಿ, ನಮ್ಮ ತೌಹೀದಿನ ಸಂದೇಶಕ್ಕಾಗಿ ಕಾಯುವ ಜನ ಎಷ್ಟು ಮನೆಗಳಲ್ಲಿರ್ಬೋದು, ನಾವು ಇನ್ನೂ ಮುಟ್ಟಲಿಲ್ಲ. ಇಂತಹ ನಿರಾಶರಾಗಿ ವಿವಿಧ ದೇವರುಗಳಲ್ಲಿ ಹೋಗಿ ಕೂಡ, ವಿವಿಧ ದರ್ಗಗಳಲ್ಲಿ ಹೋಗಿ ಕೂಡ, ದೇವಿಯರಲ್ಲಿ ಬೇಡಿ ಕೂಡ ಸಂಕಷ್ಟ ಪರಿಹಾರ ಆಗದೆ ಆತ್ಮಹತ್ಯೆಗೆ ಶರಣಾಗುವಂಥ ಅದೆಷ್ಟೋ ಕುಟುಂಬಗಳು ಕರ್ನಾಟಕದ ಮೂಲೆಗಳಲ್ಲಿ ಧರ್ಮ ಯಾವುದಂತ ಗೊತ್ತಿಲ್ಲ, ಸಾಯ್ತಾರೆ, ಬದುಕ್ತಾರೆ, ಸಾಯ್ತಾರೆ. ಆ ಜನರಿಗೆ ಈ ಸಂದೇಶವನ್ನು ತಲುಪಿಸೋದು ಯಾರು? ನಾವಲ್ಲದೆ ಇನ್ಯಾರಿದ್ದಾರೆ? ಸಹೋದರರೇ, ಚಿಂತಿಸಿ ನೋಡಿ. ಯಾಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಗಳು ಸ್ವರ್ಗಸ್ಥರು ಎಂದು ನಾವು ಹೇಳ್ತೇವೆ. ಯಾಕಾಗಿ ಅವರು ಸ್ವರ್ಗಸ್ಥರಾಗಿದ್ದಾರೆ? ಅಲ್ಲಾಹನ ದೀನನ್ನು ತಲುಪಿಸಿ ಮೋಕ್ಷದ ಮಾರ್ಗವನ್ನು ತೋರಿಸಿಕೊಟ್ಟದ್ದ ಆ ಮಹಾನ್ ಸಹಾಬಿಗಳು ಅವರು ಮಾಡಿದಂಥ ಆ ದೌತ್ಯ, ಆ ಸಂದೇಶದ ಹಾದಿಯಲ್ಲಿ ನಾವು ಸಾಗಬೇಡವೆ? ಖಂಡಿತವಾಗಿಯೂ ಸಾಗಬೇಕು. ಯಾಕೆಂದರೆ ನಮಗೆ ಅರ್ಥ ಆಗಿದೆ ಅಲ್ಲಾಹನ ದೀನ್ ಯಾವುದು, ಅರ್ಥ ಆಗಿದೆ. ಆ ದೀನ್ನಲ್ಲಿ ನಾವು ಮಾತ್ರ ಬದುಕಿದ್ರೆ ಸಾಲದು. ಸ್ವರ್ಗ ಎಲ್ರಿಗಾಗಿರುವಂಥದ್ದು. ರಾಮನಿಗೂ, ಕೃಷ್ಣನಿಗೂ, ದೇವಳನಿಗೂ, ರಹಮಾನಿಗೂ, ಅಬೂಬಕ್ಕರ್ಗೂ ಎಲ್ರಿಗಿರುವಂಥದ್ದಾಗಿದೆ. ನಮ್ಮದು ಮಾತ್ರ ಮುಸ್ಲಿಮ್ ಅಂದೆ ಮಾತ್ರಕ್ಕೆ, ಲಾ ಇಲಾಹ ಇಲ್ಲಲ್ಲಾಹ್ ಎಂದ ಮಾತ್ರಕ್ಕೆ ನಮಗೆ ಮಾತ್ರ ಇರುವಂಥದ್ದು ಸ್ವರ್ಗ ಎಂದು ನಾವು ಭಾವಿಸಿಕೊಳ್ಳೋದು ಮೂರ್ಖತನವಾಗುತ್ತದೆ. ಎಲ್ಲರೂ ನಮ್ಮ ಸಹೋದರರು, ನಮ್ಮ ಕುಟುಂಬದವರು, ನಮ್ಮ ನೆರೆಕರೆಯವರು, ನಮ್ಮ ನಾಡಿನವರು, ನಮ್ಮ ದೇಶವರು ಎಲ್ಲರೂ ನಮ್ಮೊಂದಿಗೆ ಸ್ವರ್ಗಕ್ಕೆ ಬರಲಿ ಎಂಬಂಥ ಆ ಒಂದು ಹಿತಾಕಾಂಕ್ಷೆ ನಮ್ಮ ಮನಗಳಲ್ಲಿ ಜ್ವಲಿಸಬೇಕು. ಆಗ ಮಾತ್ರವೇ ಅಲ್ಲಾಹು ನಮ್ಮ ಈ ಒಂದು ಸೇವೆಯನ್ನು ಸ್ವೀಕರಿಸ್ತಾನೆ. ಈ ಒಂದು ಮಹತ್ತರವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ನಮ್ಮಷ್ಟಕ್ಕೆ ನಾವು ಇಲ್ಲಿ ಬದುಕಿ ನಾವು ತೌಹೀದಾಗಿದ್ದೇವೆ ಎಂದು ಹೇಳಿದ ಮಾತ್ರಕ್ಕೆ ನಮ್ಮ ಈ ಅಲ್ಲಾಹ ತೃಪ್ತಿ ಪಡಲಿಕ್ಕಿಲ್ಲ ಅಂತ ಒಂದು ಭಾವನೆಯನ್ನೆಲ್ಲರೂ ಇಟ್ಟುಕೊಂಡು ಕರ್ನಾಟಕದ ವಿವಿಧ ಕಡೆಗಳಿಂದ ಬಂದು ಇಲ್ಲಿ ಸೇವೆ ದುಡಿತಾ ಇದ್ದಾರೆ. ಅವರೆಲ್ಲರೂ ಅಲ್ಲಾಹನ ದೀನನ್ನು ತಲುಪಿಸುವಂಥ ಒಂದು ಕಾರ್ಯಕ್ಕೆ ತಾವೆಲ್ಲ ಮುಂದಾಗಬೇಕು. ಯಾಕೆಂತೇಳಿದರೆ ನಾಳೆ ಪರಲೋಕದಲ್ಲಿ ಅಲ್ಲಾಹು ಕೇಳ್ತಾನೆ, ನನ್ನ ದೀನಿಗಾಗಿ ನನ್ನ ಮಾರ್ಗದಲ್ಲಿ ನೀವೇನು ಮಾಡಿದಿರಿ ಎಂದು ಕೇಳುವಂಥ ಸಂದರ್ಭಗಳಲ್ಲಿ ಆ ಮಹಾನ್ ಸಹಾಬಿಗಳು ಹೇಳ್ತಾರೆ, ಅಲ್ಲಾಹವೇ, ನನ್ನ ದೀನಿಗಾಗಿ ನಾನು ನನ್ನ ಕೈಯನ್ನು ಅರ್ಪಿಸಿದ್ದೇನೆ, ನನ್ನ ಕಾಲನ್ನು ಬಲಿಗೊಟ್ಟಿದ್ದೇನೆ, ನನ್ನ ಮೂಗನ್ನು ಬಲಿಗೊಟ್ಟಿದ್ದೇನೆ, ಕಣ್ಣನ್ನು ಕೊಟ್ಟಿದ್ದೇನೆ, ನನ್ನ ರುಂಡವನ್ನು ಬಲಿ ಕೊಟ್ಟಿದ್ದೇನೆ ಎಂದು ಒಬ್ಬೊಬ್ಬ ಸಹಾಬಿಗಳು ಹೇಳುವಂಥ ಸಂದರ್ಭಗಳಲ್ಲಿ ಅಟ್ಲೀಸ್ಟ್ ನಾವು ಒಂದು ಹನಿ ಬೆವರನ್ನಾದರೂ ನಿನ್ನ ದೀನಿಗಾಗಿ ಸುರಿಸಿದ್ದೇವೆ ಎಂದು ಹೇಳುವಂಥ ಒಂದು ಮನಸ್ಥಿತಿ ಆ ನಾಳೆ ಪರಲೋಕದಲ್ಲಿ ಬರಬೇಕು. ಆ ಒಂದು ಬೆವರ ಹನಿಯನ್ನಾದರೂ ಸುರಿಸಿ ಅಲ್ಲಾಹನ ದೀನನ್ನು ಮನೆಗೆ ತಲುಪಿಸುವಂಥ ಕಾರ್ಯ ನಾವು ಮಾಡದೇ ಇದ್ದರೆ ನಿಜವಾಗಿ ನಾವು ನಿರ್ಭಾಗ್ಯರು. ಅದರಿಂದ ಹಿಂದೆ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕಾಗಿದೆ. ನಿಮ್ಮ ಕೈಯಲ್ಲಿ ಏನಿದೆ, ಅನೇಕ ಪುಸ್ತಕಗಳೀಗ SKSMನ ವತಿಯಿಂದ ಬರ್ತದೆ, ಕರ್ನಾಟಕ ಸೆಲೆಬಿ ಫೌಂಡೇಶನ್ನ ವತಿಯಿಂದ ಪ್ರಕಟವಾಗುತ್ತಾ ಇದೆ. ಅಂಥ ಪುಸ್ತಕಗಳನ್ನೆಲ್ಲ ಮನೆಗೆ ತಲುಪಿಸಿ ಅಲ್ಹಮ್ದುಲಿಲ್ಲಾಹ್ ಪವಿತ್ರ ಕುರ್ಆನಿನ ಕನ್ನಡ ಭಾಷಾಂತರ ಕೃತಿ 6ನೇ ತಾರೀಕಿಗೆ ಮಂಗಳೂರಿನಲ್ಲಿ ಬಿಡುಗಡೆ ಆಗ್ತದೆ. ಆ ಕೃತಿ ಸಮಗ್ರವಾದಂಥ ಇಸ್ಲಾಂ ಕುರ್ಆನಿನ ಆಶಯ ಏನಿದೆ ಅದನ್ನು ಸಮಗ್ರವಾಗಿ ಚಿತ್ರೀಕರಿಸಿದಂಥ ಒಂದು ಅತ್ಯುತ್ತಮ ಕೃತಿ ಇನ್ಶಾ ಅಲ್ಲಾ SKSMನ ವತಿಯಿಂದ 6ನೇ ತಾರೀಕಿಗೆ ಮಂಗಳೂರಿನಲ್ಲಿ ಪ್ರಕಟ ಆಗುತ್ತದೆ, ಬಿಡುಗಡೆ ಆಗುತ್ತದೆ. ಆ ಕುರಾನಿನ ಕೃತಿ ನಿಮ್ಮ ಆಪ್ತೇಷ್ಟರಿಗೆ ಕೊಡಿ, ಬಂಧು ಮಿತ್ರರಿಗೆ ಕೊಡಿ, ನಿಮ್ಮ ಊರಿನ ಯಾರಿಗಾದರೂ ದೊಡ್ಡ ವ್ಯಕ್ತಿಗಳೇ ಎಜುಕೇಟೆಡ್ ಜನಗಳಿದ್ದರೆ ಅವರಿಗೆಲ್ಲ ಕೊಡಿ. ನಮ್ಮ ಸಮಾಜದಲ್ಲಿ ಎಷ್ಟೋ ಮಂದಿ ವಿದ್ಯಾವಂತರಿದ್ದಾರೆ ಮುಸ್ಲಿಮರು ಅಂತ ಹೇಳುವರು,
ಅವರಿಗೆ ದೀನಿ ಅನ್ನಂತ ಗೊತ್ತಿಲ್ಲ. ಭಾಳ ದೊಡ್ಡ ದೊಡ್ಡ ವಿಜ್ಞಾನಿಗಳು, ದೊಡ್ಡ ದೊಡ್ಡ ತತ್ವಜ್ಞಾನಿಗಳೆಲ್ಲ ಆಗಿದ್ದಾರೆ. ಅಲ್ಲಾಹನ ಪರಿಚಯ ಇಲ್ಲ. ಅಲ್ಲಾಹನ ಪರಿಚಯ ಇಲ್ಲದವರೆಲ್ಲರೂ ಜಾಹಿಲ್ಗಳು. ಈ ಜಾಹಿಲಿಯತಿಯಿಂದ ಆ ಜನರನ್ನು ರಕ್ಷಿಸುವಂಥ, ಅವರನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸಲಫಿ ಫೌಂಡೇಶನ್ ಇಲ್ಲಿ ಯೋಜನೆಯನ್ನು ಹಾಕಿಕೊಂಡಿದೆ. SKSMನ ಮತ್ತು ಕರ್ನಾಟಕ ಜಮಿಯತೆ ಅಲೆ ಹದೀಸಿನ ಸಮಗ್ರವಾದಂಥ ಸಪೋರ್ಟಿನ ಮೂಲಕ ಕರ್ನಾಟಕದಾದ್ಯಂತ ಕರ್ನಾಟಕ ಸಲಫಿ ಫೌಂಡೇಶನ್ ತೌಹೀದಿ ಸಂದೇಶದ ಪ್ರಚಾರ ಅಭಿಯಾನವನ್ನು ಆರಂಭಿಸ್ತದೆ ಇನ್ಶಾ ಅಲ್ಲಾ. ಆ ಅಭಿಯಾನದಲ್ಲಿ ನೀವು ಪ್ರತಿಯೊಬ್ಬರು ಒಬ್ಬೊಬ್ಬರು ಕೂಡ ಹೆಗಲನ್ನು, ಕೈಯನ್ನು, ದೇಹವನ್ನು, ನಾಲಿಗೆ ಏನೆಲ್ಲಿದೆ ಅಲ್ಲಾಹನ ಅನುಗ್ರಹಗಳು, ಆ ಎಲ್ಲ ಅನುಗ್ರಹಗಳನ್ನು ಅಲ್ಲಾಹನ ದೀನಿಗೆ ಸಮರ್ಪಿಸಿಕೊಂಡು ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಲ್ಲಾಹನ ರಸೂಲರ ಆ ಮಹಾನ್ ಸಹಾಬಿಗಳು ಸಂಚರಿಸಿದಂತಹ ದಾರಿಯಲ್ಲಿ ಸಾಗಿ ಅವರು ಹೋದಂತಹ ಆ ಜನ್ನತುಲ್ ಫಿರ್ದೌಸಲ್ಲಿ ನಾವು ಭಾಗಿಗಳಾಗೋಣ. ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲೋ ಅಲ್ಲಾಹು ನಮಗೆ ತೌಫೀಕ್ ನೀಡಲಿ. ನಮ್ಮೆಲ್ಲರನ್ನು ಅಲ್ಲಾಹು ಅವನ ಜನ್ನತುಲ್ ಫಿರ್ದೌಸಲ್ಲಿ ಸೇರಿಸಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ಇನ್ಶಾ ಅಲ್ಲಾ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ನ ಪೂರ್ಣವಾದ ಬೆಂಬಲ ಇದೆ ಅಂತೇಳಿ ನನ್ನ ಸಂಘಟನೆಯ ಒಬ್ಬ ಉಪಾಧ್ಯಕ್ಷ ಎಂಬ ನೆಲೆಯಲ್ಲಿ ನಾನು ಭರವಸೆ ಕೊಡ್ತೇನೆ. ಇನ್ಶಾ ಅಲ್ಲಾ ಯಾವುದೇ ಹೊತ್ತಿನಲ್ಲಿ, ಯಾವುದೇ ಊರಿನಲ್ಲಿ, ಯಾವುದೇ ಮೂಲೆಗಳಲ್ಲಿ ನೀವು ಸಂಚರಿಸಿ ಈ ತೌಹೀದಿನ ಸೇವೆ ಮಾಡ್ತಿರೋ ಅಲ್ಲೆಲ್ಲ ನಿಮ್ಮೊಂದಿಗೆ ಬಂದು ನಿಮ್ಮೊಂದಿಗೆ ಹೆಗಲು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಂಬಂಥ ಭರವಸೆಯನ್ನು ಕೊಟ್ಟು ಅಲ್ಲಾಹನ ಕೊಟ್ಟಂಥ ಈ ದೇಹವನ್ನು, ಅಲ್ಲಾಹು ಕೊಟ್ಟಂಥ ಈ ಸಂಪತ್ತನ್ನು, ಅಲ್ಲಾಹು ಕೊಟ್ಟಂಥ ಈ ಸಕಲ ಸೌಕರ್ಯಗಳನ್ನು ಅಲ್ಲಾಹನ ದೀನಿಗಾಗಿ ಸಮರ್ಪಿಸಿಕೊಂಡು ಅಲ್ಲಾಹು ನಮಗಾಗಿ ಸಿದ್ಧಪಡಿಸಿಟ್ಟಂಥ ಜನ್ನತುಲ್ ಫಿರ್ದೌಸ್ನಲ್ಲಿ ಸೇರೋಣ. ವಾ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.